ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಕಾರಣವಾಗಿರೋ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು. ರಾಜು ಕಪ್ಪನೂರು ಸಚಿನ್ ಪಾಂಚಾಳ್ ಮನೆಗೆ ಹೋಗಿ ಧಮಕಿ ಹಾಕಿದ್ದಾನೆ. ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಪಕ್ಷದ ಮುಖಂಡರ ಹತ್ಯೆಗೆ ಸುಪಾರಿ ಕೂಡ ಕೊಡಲಾಗಿದೆ. ಈ ಎಲ್ಲಾ ಘಟನೆಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಬಿಂದು. ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಎಂದು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಗರಂ ಆಗಿದ್ದಾರೆ. ಬಿಜೆಪಿಗರು ಸಚಿವ ಪ್ರಿಯಾಂಕ್ ಖರ್ಗೆರನ್ನ ಟಾರ್ಗೆಟ್ ಮಾಡ್ತಿದ್ದಾರೆಂಬ ಕಾಂಗ್ರೆಸ್ ಹೇಳಿಕೆಗೆ ಇದೇ ವೇಳೆ ಅವರು ತಿರುಗೇಟು ಕೊಟ್ಟು, ಹೌದು, ನಾವು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದೀವಿ. ಏನಿವಾಗ ಸಂವಿಧಾನದತ್ತವಾಗಿ ನಾವು ವಿಪಕ್ಷವಾಗಿ ಕೆಲಸ ಮಾಡ್ತಿದ್ದೇವೆ. ಅವರ ಮನೆಗೆ ನೀರು ಕುಡಿಯೋಕೆ, ಕಾಫಿ ಕುಡಿಯೋಕೆ ಹೋಗ್ತಿಲ್ಲ ಅಂತ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಗೆ ಕಾರಣರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ಇಲ್ಲದೆ ಹೋಗಿದ್ರೆ ರಾಜು ಕಪ್ಪನೂರ್ ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಹೋಗಿ ಧಮಕಿ ಹಾಕ್ತಕ್ಕಂಥ, ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಸಚಿವರಿದ್ದರಿಂದ 3-4 ಬಾರಿ ಬೆಂಗಳೂರಿಗೆ ಸಚಿನ್ ಪಾಂಚಾಳ್ ಅವರನ್ನು ಕರ್ಕೊಂಡೋಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ದಾರೆ. ಪರಿಣಾಮವಾಗಿ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ, ನಿನಗೆ ಟೆಂಡರ್ ಕೊಡಿಸ್ತೇನೆ ಅಂತೇಳಿ. ಟೆಂಡರ್ ಕೊಡಿಸ್ಲಿಲ್ಲ, ಸಾಲ ಮಾಡಿಬಿಟ್ಟಿದ್ದ ಸಚಿನ್ ಪಾಂಚಾಳ್. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಸಾಲಕ್ಕೆ ಎದುರುಕೊಂಡು ಭಯಭೀತನಾಗೋ ಮತ್ತು ಸಚಿನ್ ಪಾಂಚಾಳ್ಗೆ ಅವ್ರ ಮನೆಗೆ ಎದುರಿಸಿದ್ದಾರೆ ಅಂತೇಳಿ ಅವ್ರ ಸೋದರಿಯರು ಕೂಡ ಹೇಳ್ತಾ ಇದ್ದಾರೆ. ಸುಜಾತ, ಸವಿತಾ ಅವರೆಲ್ಲ ಸೋದರಿಯರು ಹೇಳ್ತಾ ಇದ್ದಾರೆ. ಕೊನೆಗೆ ಪತ್ರವನ್ನು ಬರೆದಿಟ್ಟು 25ನೇ ತಾರೀಕು ಮಧ್ಯಾಹ್ನ 2:15 ಅವನು ಹೋಗ್ತಾನೆ. ಆಮೇಲೆ ಅವನು ಆತ್ಮಹತ್ಯೆ ಮಾಡಿಕೊಂಡಿರೋದು 26ನೇ ತಾರೀಕು ಬೆಳಿಗ್ಗೆ. ಪೊಲೀಸರು ಮನಸ್ಸು ಮಾಡಿದ್ರೆ ಸವಿತಾ ಮತ್ತು ಸುಜಾತ ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಸರಿಯಾಗಿ ರಿಸೀವ್ ಮಾಡಿಬಿಟ್ಟು ತಕ್ಷಣಕ್ಕೆ ಇವರು ಕಾರ್ಯಾಚರಣೆ ಮಾಡಿಬಿಟ್ಟಿದ್ರೆ ಸಚಿನ್ ಪಾಂಚಾಳ್ ಅವರ ಜೀವ ಉಳಿತಾ ಇತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಇದರ ಪೂರ್ತಿ ಕೇಂದ್ರ ಬಿಂದು ಯಾರಪ್ಪ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು. ಇನ್ನೂ ಒಂದು ವಿಷಯ ಇದೆ, ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ, ರಾಜೀನಾಮೆ ಕೊಡ್ಲೇಬೇಕು. ಇದು ಪ್ರಜಾಪ್ರಭುತ್ವ. ಬಿಜೆಪಿ ಅವರು ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಟಾರ್ಗೆಟೇ ಮಾಡಿದ್ದೇವೆ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟೇ ಮಾಡಿದ್ದೇವೆ. ಇದು ಪ್ರಜಾಪ್ರಭುತ್ವ. ಸಂವಿಧಾನದತ್ತವಾಗಿ ನಾವು ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡ್ತೀವಿ. ನಮ್ಮನ್ನು ಜನ ಕೇಳ್ತಾರೆ, ಏನ್ರಿ ಮಾಡ್ತಾ ಇದ್ದೀರಾ ವಿಪಕ್ಷ ಆಗಿ ಅಂತೇಳಿ. ಪ್ರಿಯಾಂಕಾ ಖರ್ಗೆ ಆಡಿದ್ದೇ ಆಟ, ನಿಮ್ಮ ವಿಪಕ್ಷದವ್ರು ಏನೂ ಮಾಡ್ತಾ ಇಲ್ಲ. ಜನ ನಮ್ಮನ್ನು ಕೇಳ್ತಾರೆ, ನಮ್ಮ ಜವಾಬ್ದಾರಿ ಇದೆ. ದಟ್ಸ್ ವೈ ಇವತ್ತು ನಾವು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಅವ್ರ ಮನೆಗೆ ನೀರು ಕುಡಿಯೋದಕ್ಕೆ, ಟೀ ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ. ಏನೇ ಮಾಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು, ಇಷ್ಟೆಲ್ಲ ಅನ್ಯಾಯ ಮಾಡಿ ಜನಕ್ಕೆ ನೀರು ಕುಡಿಸ್ತಾ ಇದಾರಲ್ಲ, ಚಿತ್ತಾಪುರದ ಜನಕ್ಕೆ, ಕಲಬುರಗಿ ಜಿಲ್ಲೆಯ ಜನಕ್ಕೆ ನೀರು ಕುಡಿಸ್ತಾ ಇದಾರಲ್ಲ, ಇದನ್ನ ಪ್ರಶ್ನೆ ಮಾಡಕ್ ಬಂದೀವಿ. ನೀರು ಕುಡಿಯಕ್ಕಲ್ಲ ಅವ್ರ ಮನೆಗೆ ಬಂದಿರ್ತಕ್ಕಂಥದ್ದು. ಮೈ ಪರ್ಚ್ಕೊಂಡು ಎಷ್ಟೇ ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು ಮೈ ಪರ್ಚ್ಕೊಳ್ತಾರೆ, ಯಾರು ಬಟ್ಟೆ ಹರ್ಕೊಳ್ತಾರೆ, ನೀವು ನೋಡ್ತಾ ಇರಿ. CID ಕೊಟ್ಟಿದ್ದೀವಿ. ಖಂಡಿತ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಹೋರಾಟ ವಿರಮಿಸೋ ಪ್ರಶ್ನೆನೇ ಇಲ್ಲ. CID ಕೊಟ್ಟಿದ್ದೀವಿ, ಬರುವವರೆಗೂ ಕಾಯಬೇಕು. CID ರಿಪೋರ್ಟ್ ಏನ್ ಬಂತು ನಾಗೇಂದ್ರ ಬಗ್ಗೆ ನಾನು ಕೇಳ್ತೀನಿ, ಇದೇ ಸರ್ಕಾರಕ್ಕೆ ಕೇಳ್ತೀನಿ, ಇದೇ ಮುಖ್ಯಮಂತ್ರಿ ಅವರಿಗೆ ಕೇಳ್ತೀನಿ. ವಾಲ್ಮೀಕಿ ಮಹರ್ಷಿಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ನಾಗೇಂದ್ರ ಅವರ ಬಗ್ಗೆ ಏನ್ ರಿಪೋರ್ಟ್ ಬಂತು? ದೇರ್ ಇಸ್ ನೋ ಹಿಸ್ ನೇಮ್. ನಾಗೇಂದ್ರ ಅವ್ರ ಹೆಸರೇ ಇಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ರಿ. ಇದೇ ಕೇಸ್ ಬಗ್ಗೆನೂ ಕೂಡ ನಾಳೆ ಇದೇ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಸೊಲ್ಲಾಪುರದ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇಟ್ ಇಸ್ ಇಂಟರ್ಸ್ಟೇಟ್ ವಿಷಯ ಆಗಿದೆ, ಅಂತಾರಾಜ್ಯ ವಿಷಯ ಆಗಿದೆ, ಮತ್ತು ಇದು ಡೀಪ್ ರೂಟೆಡ್ ಇದೆ. ಸಚಿನ್ ಪಾಂಚಾಳ್ ಅವರ ಸ್ವೀಸೈಡ್ ಏನಿದೆ, ಈ ವಿಷಯ ಬಹಳ
ಆಳವಾಗಿ ತನಿಖೆ ಆಗ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಿಬಿಐಗೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಬಿಜೆಪಿ ಅವರು ಇದ್ದಾಗ ಎಷ್ಟು CBI ಕೊಟ್ಟಿದ್ರು, ಈಗ ನಮ್ಮ ಅಧಿಕಾರದಲ್ಲಿದ್ದಾಗ ಈ ತರದ ಪ್ರಕರಣಗಳಾಗಿದ್ರೆ ನಾವು ಕೊಡ್ತಾ ಇದ್ವಿ. ನಿಮ್ ಸರ್ಕಾರದಲ್ಲಿ ಸರಣಿ ಕೊಲೆಗಳು ನಡೀತಾ ಇದೆಯಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ನಿಮ್ ಸರ್ಕಾರದಲ್ಲಿ ಆಗಿದೆ. ಅದಕ್ಕೆ ಸಿಬಿಐ ಕೊಡಬೇಕು ಅಂತ ಆಗ್ರಹಪಡಿಸ್ತಾ ಇದ್ವಿ. ಮಾಡ್ತಾ ಇರ್ತಕ್ಕಂಥ ನಮ್ಮ ಆಂದೋಲನ ಶ್ರೀ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವ್ರನ್ನ ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವ್ರನ್ನ, ನಮ್ಮ ಕಲಬುರಗಿ ನಗರಾಧ್ಯಕ್ಷ ಆಗಿರ್ತಕ್ಕಂಥ ಚಂದು ಪಾಟೀಲ್ನ, ಚಿತ್ತಾಪುರದಲ್ಲಿ ನನ್ನ ವಿರುದ್ಧ ನೆಕ್ ಟು ನೆಕ್ ಫೈಟ್ ಮಾಡಿರ್ತಕ್ಕಂಥ ನಮ್ಮ ರಾಠೋಡ್, ಮಣಿಕಂಠ ರಾಠೋಡ್, ಇವ್ರನ್ನ ಸೊಲ್ಲಾಪುರದ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ಏನ್ ನಡೀತಾ ಇದೆ ಕಲಬುರಗಿ? ಪ್ರಿಯಾಂಕಾ ಖರ್ಗೆ ಅವರು ಇದೆಲ್ಲದಕ್ಕೂ ಕೂಡ ಕೇಂದ್ರ ಬಿಂದು. ಸೊಲ್ಲಾಪುರದ ಕಿಲ್ಲರ್ಸ್ ಈ 4 ಜನರನ್ನ ಹತ್ಯೆ ಮಾಡತಕ್ಕಂಥ ಅದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಅನ್ನೋ ವಿಷಯನೂ ಕೂಡ ಇದರೊಳಗಡೆ ಸೇರ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಹೋರಾಟ